ನಮಸ್ಕಾರ ಸ್ನೇಹಿತರೆ, ವೇದ ಮಕರಂದಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2024-25 ಶ್ರೀ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಪಂಚಾಂಗದಲ್ಲಿನ ತುಲಾ ರಾಶಿಯವರ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ವರ್ಷ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿಯವರೆಗೆ ತುಲಾ ರಾಶಿಯವರ ರಾಶಿ ಫಲಗಳು ಯಾವ ರೀತಿಯಾಗಿವೆ ನೋಡೋಣ ಬನ್ನಿ. ಈ ವರ್ಷ ತುಲಾ ರಾಶಿಯವರಿಗೆ ವರ್ಷದ ಆದಿಯಲ್ಲಿ ಗುರು ಶುಭದಾಯಕನಾಗಿದ್ದು ಅನಂತರ ಅಶುಭ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಮತ್ತು ವರ್ಷ ಪೂರ್ತಿ ಶನಿ ಅಶುಭದಾಯಕನಾಗಿರೋದ್ರಿಂದ ಶುಭ ಅಶುಭಗಳ ಮಿಶ್ರ ಫಲ ಕಂಡುಬರುತ್ತೆ. ವರ್ಷದ ಆದಿಯಲ್ಲಿ ಆರೋಗ್ಯ ಸುಧಾರಣೆ, ಕುಟುಂಬದಲ್ಲಿ ನೆಮ್ಮದಿ, ನೂತನ ವಸ್ತ್ರಾಭರಣ ಲಾಭ, ಬಂಧು ಮಿತ್ರ ಸಹಾಯ, ಸೇವಕ ವರ್ಗದಿಂದ ಕೆಲಸ ಕಾರ್ಯಗಳ ಪ್ರಗತಿ, ಪುಣ್ಯಕ್ಷೇತ್ರಗಳ ದರ್ಶನ, ಸಾರ್ವಜನಿಕ ಜೀವನದಲ್ಲಿ ಗೌರವ ಪ್ರಾಪ್ತಿ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮೊದಲಾದ ಫಲಗಳು ಕಂಡುಬಂದರೂ ಅನಂತರ ಕಾರ್ಯ ಸಾಧನೆಗಾಗಿ ಅಧಿಕ ತಿರುಗಾಟ, ಮನಸ್ಸಿಗೆ ಚಿಂತೆ, ವ್ಯಾಪಾರ ಉದ್ಯೋಗಗಳಲ್ಲಿ ಸಾಧಾರಣ ಲಾಭ, ಅಧಿಕ ಖರ್ಚು, ದುಷ್ಟ ಜನರ ಸಹವಾಸದಿಂದ ನಷ್ಟ, ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅಪಜಯ, ಮಿತ್ರರಿಂದ ಮೋಸ, ಅವಮಾನ, ಸ್ಥಳಪಲ್ಲಟ ಮೊದಲಾದ ಅಶುಭ ಫಲಗಳು ಸಹ ಕಂಡುಬರುತ್ತೆ. ಈ ವರ್ಷ ತುಲಾ ರಾಶಿಯವರಿಗೆ ಆದಾಯ 2 ಆಗಿದ್ದರೆ ವ್ಯಯ 8 ಆಗಿರುತ್ತೆ. ಇದು ಶ್ರೀ ಕ್ರೋಧಿನಾಮ ಸಂವತ್ಸರದ ತುಲಾ ರಾಶಿಯವರ ರಾಶಿಫಲ ಆಗಿರುತ್ತೆ. ಮುಂದಿನ ರಾಶಿಯ ರಾಶಿಫಲಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.